ನಮಸ್ಕಾರ ಎಲ್ಲರಿಗೂ. ಹರ್ಷ ಹಾಸಿನಿ ಚಾನೆಲ್ಗೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದೀವಿ. ಇವತ್ತು ಫಸ್ಟ್ ಬ್ಲಾಗ್ ಮಾಡ್ತಾ ಇದೀವಿ. ನಾವು ಆಚೆ ಹೋಗ್ತಾ ಇದೀವಿ, ಟೆಂಪಲ್ಗೆ ಇರೋದು ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬೆಳಗ್ಗೆನೆ ಎದ್ವಿ, 4 ಗಂಟೆಗೆ ಎದ್ಬಿಟ್ಟು ತಿಂಡಿದೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡ್ಕೊಂಡಿದೀವಿ. ಇವಾಗ ನೋಡಿ 6:30 ಇದೆ ಟೈಮ್, ಹೊರಡ್ತಾ ಇದೀವಿ ಇವಾಗ. ಮತ್ತೆ ಕಂಟಿನ್ಯೂ ಮಾಡೋಣ ಬ್ಲಾಗು. ನೋಡಿ ಈಗ 7 ಗಂಟೆ ಆಗಿದೆ, ಬೇಗ ಗಾಡಿ ಸ್ಟಾರ್ಟ್ ಮಾಡಿ ಹೊರಡಬೇಕು. ಈಗಾಗಲೇ ಟೈಮ್ ಆಗಿಬಿಟ್ಟಿದೆ. ಅಯ್ಯೋ ಬ್ಯಾಗ್ ಬೇರೆ ಬೀಳ್ತಾ ಇದೆ, ಹಿಡ್ಕೊಮ್ಮ ನೀನು. ಬನ್ನಿ ಹೊರಡೋಣ ಈಗ. KR ಪುರಮಿಂದ ಸ್ವಲ್ಪ ಮುಂದೆ ಒಂದು 20 ಕಿಲೋಮೀಟ್ರ್ ಏನೋ ಬಂದಿರಬೇಕು ಅನಿಸುತ್ತೆ. ಇಲ್ಲೊಂದು ಎಳ್ನೀರು ಅಂಗಡಿ ಇತ್ತು ಅಲ್ಲೇ, ಬಟ್ ಎಳ್ನೀರು ಏನು ಇಟ್ಟಿಲ್ಲ. ಅಲ್ಲೇ ತಿಂಡಿ ಮಾಡೋಣ ಅಂತ ಖಾಲಿ ಜಾಗ ಇತ್ತು, ಅಲ್ಲೇ ತಿಂಡಿ ಮಾಡ್ತಾಯಿದ್ವಿ. ನೋಡಿ ವೆಜಿಟೇಬಲ್ ಬಾತ್ ಮಾಡ್ಕೊಂಡು ಬಂದಿದ್ಲು, ಅದನ್ನು ತಿಂತಾ ಇದ್ದೀವಿ ಈಗ. ತಿನ್ಕೊಂಡು ಇನ್ನೊಂದು 15 ಮಿನಿಟ್ಸಲ್ಲಿ ಹೊರಡೋಣ ಅಂತ. ಅಲ್ಲೊಂದು 15 ಮಿನಿಟ್ಸ್ ಗಾಡಿಗೂ ರೆಸ್ಟ್ ಆಯಿತು, ಬಾಡಿಗೂ ರೆಸ್ಟ್ ಆಗಿದೆ. ನೋಡಿ ಈಗ 11 ಗಂಟೆ ಟೈಮ್ ಆಗಿದೆ. ಇಲ್ಲಿ ನೋಡಿ ಕಮ್ಮಸಂದ್ರ ಬಂದು ರೀಚ್ ಆಗಿದ್ದೀವಿ. ಇಲ್ಲೊಂದು ಬೋರ್ಡ್ ಇದೆ ನೋಡಿ ಲೆಫ್ಟಲ್ಲಿ. ಹಾಗೆ ಸ್ವಲ್ಪ ಮುಂದ್ಗಡೆ ಬಂದಾಗ ನಿಮಗಿಲ್ಲಿ ಇನ್ನೊಂದು ಬೋರ್ಡ್ ಕಾಣುತ್ತೆ. ಅಲ್ಲಿ ಕೋಟಿಲಿಂಗೇಶ್ವರ ದೇವಸ್ಥಾನ ರೈಟ್ ತೊಗೊಬೇಕು. ನೋಡಿ ಇಲ್ಲಿ ರೈಟ್ ತೊಗೊತಾ ಇದ್ದೀನಿ ಈಗ. ನೋಡಿ ಇಲ್ಲೊಂದು ಆರ್ಚ್ ಇದೆ, ಇಲ್ಲಿ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ. ನೋಡಿ ಈಗ ಒಳಗಡೆ ಹೋಗೋಣ. ಏನಿಲ್ಲಿ ಪಾರ್ಕಿಂಗ್ ಇದೆಯಾ ಏನು, ಟೋಲ್ ಎಂಟ್ರಿ ಚಾರ್ಜಸ್ ಏನಾದರೂ ತೊಗೊತಾರ ದೇವಸ್ಥಾನದ್ದು ಏನು ಗೊತ್ತಿಲ್ಲ. ನಾವು ಸುಮಾರು ವರ್ಷ ಆಗಿತ್ತು ಬಂದು, ಈಗ ತುಂಬ ವರ್ಷ ಬಿಟ್ಟು ಬರ್ತಾ ಇದ್ದೀವಿ ಈಗ. ನಾವು ನೋಡಿ ಇಲ್ಲೊಂದು ಆರ್ಚ್ ಸಿಕ್ತು ನಿಮಗೆ. ಇಲ್ಲಿ ಸಣ್ಣ ಸಣ್ಣದು ಇಲ್ಲಿ ಲಿಂಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಒಳಗಡೆ. ಇಲ್ಲಿಂದಾನು ಕೌಂಟ್ ಅನ್ಸುತ್ತೆ ಅಲ್ವಾ ಹಾಸಿನಿ? ಇಲ್ಲಿ ಇನ್ನೂ ಗೊತ್ತಿಲ್ಲ, ಅದು ವಿಚಾರಿಸೋಣ. ಇರಬೇಕು. ನೋಡಿ ಇಲ್ಲಿ ಪಾರ್ಕಿಂಗ್ ಹತ್ರ ಬಂದು ಈಗ ಗಾಡಿ ಪಾರ್ಕ್ ಮಾಡಿ, ಗಂಟ್ಲೆಲ್ಲ ಒಣಗೋಗಿತ್ತು, ಬಿಸಿಲಲ್ಲಿ ಬಂದು ನೀರು ಕುಡಿತಾ ಇದ್ದೀನಿ ಈಗ. ನೋಡಿ ನಾವೀಗ 11 ಗಂಟೆ ಆಗಿದೆ, ಕೋಟಿಲಿಂಗೇಶ್ವರ ಟೆಂಪಲ್ ರೀಚ್ ಆಗಿದ್ದೀವಿ ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ. ನೋಡಿ ಮೆಜೆಸ್ಟಿಕ್ಕಿಂದ 98 ಕಿಲೋಮೀಟ್ರ್ ಇದೆ ಕರೆಕ್ಟಾಗಿ ಕೋಟಿಲಿಂಗೇಶ್ವರ ದೇವಸ್ಥಾನ. ನಿಮಗೆ ಬಸ್ಸಲ್ಲಿ ಬರಬೇಕು ಅಂತ ಹೇಳಿದ್ರೆ ಬಸ್ ಡೈರೆಕ್ಟಾಗಿಲ್ಲ. ನೀವು KR ಪುರಂ ರೈಲ್ವೆ ಸ್ಟೇಷನಿಂದ ಬಂಗಾರಪೇಟೆ ಬಂದು ಇಳಿದು ಅಲ್ಲಿಂದ ನೀವು ಬೇಕಾದರೆ ಆಟೋದಲ್ಲಿ ಬರ್ಬೋದು. ಇಲ್ಲ ಕಮ್ಮಸಂದ್ರ ಬಸ್ ಹತ್ತಿದ್ರು, ಬೆಳ್ತಂಗಡಿ ಬಸ್ ಹತ್ತಿದ್ರೆ ಕಮ್ಮಸಂದ್ರ ಬಸ್ ಸ್ಟಾಪಲ್ಲಿ ಇಳ್ಕೊಬೋದು. ನೋಡಿ ದೇವಸ್ಥಾನದ ಒಳಗಡೆ ಈಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ 20 ರೂಪಾಯಿ ಒಬ್ಬರಿಗೆ ಟಿಕೆಟ್ ತೊಗೊಂಡಿದ್ದಾರೆ. ನೋಡಿ ಹಾಸಿನಿ ಆಗಲೇ ಓಡ್ತಾ ಇದ್ದಾಳೆ ನೋಡಿ. ಬರ್ತಾ ಇದ್ದೀನಿ ನೋಡಿ, ಓಡು 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 ಅಂತ ಓಡ್ತಾನೇ ಇದ್ದಾಳೆ. ಬೇಗ 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 ಹೋಗೋಣ ಅಂದ್ಬಿಟ್ಟು. ತುಂಬ ಜನ ಇದ್ದಾರೇನೋ ಅಂದ್ಕೊಂಡು. ನೋಡಿ ಇಲ್ಲಿ ಒಳಗಡೆ ಬಂದಿದ ತಕ್ಷಣ ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲೇ ಲಿಂಗ ಕಾಣಿಸುತ್ತೆ, ಮತ್ತು ಇಲ್ಲಿ ಆಂಜನೇಯಂದು ಒಂದು ಸಣ್ಣ ಮೂರ್ತಿ ಇದೆ. ಹಾಗೆ ಒಳಗಡೆ ನೀವು ಎಲ್ಲಿ ನೋಡಿದ್ರೂ ಅಲ್ಲಿ 4 ಕಡೆನೂ ಲಿಂಗ, ಎಲ್ಲ ಕಡೆ ಲಿಂಗ ಕಾಣಿಸ್ತಾ ಇದೆ. ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದ ಜಾಗ ಏನು ಕಂಪ್ಲೀಟ್ ಜಾಗ ಇದೆ, ಇದು 15 ಎಕರೆಯಲ್ಲಿ ಮಾಡಿದ್ದಾರೆ. ನೀವು 15 ಎಕರೆಯಲ್ಲಿ ಎಲ್ಲಿ ನೋಡಿದ್ರೂ ಲಿಂಗನೇ ಕಾಣಿಸುತ್ತೆ. ಅದರಲ್ಲಿ ನಿಮಗೆ ಮೇಯ್ನು ದೊಡ್ಡದೊಂದು ಲಿಂಗ ಮಾಡಿದ್ದಾರೆ, ಅದು 108 ಅಡಿ ಲಿಂಗ. ಅದ್ರ ಮುಂದೆ ಬಸವ ಕೂಡ ಇದೆ, ನಂದಿ ಅಂತಾರಲ್ವ ಅದು. ನೀವು ನೋಡಿ ಇಲ್ಲಿ ಸ್ಟಾರ್ಟಿಂಗ್ ನೀವು ಯಾವ ಕಡೆ ಹೋದ್ರೂ ದೇವಸ್ಥಾನ, ಆ ಕಡೆನೂ ಒಂದು ದೇವಸ್ಥಾನ ಇದೆ, ಅದು ಬ್ರಹ್ಮ ವಿಷ್ಣು ಮಹೇಶ್ವರ. ಇಲ್ಲೊಂದು ಮರ ಒಂದಿದೆ, ಅಲ್ಲಿ ದೇವ್ರದ್ದು ಏನೋ ಸುತ್ತಿ ದೇವ್ರದ್ದು ಏನೋ ಮಾಡ್ತಾರೆ, ಹರಕೆ ತೀರಿಸ್ಕೊಬೋದು. ಅಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳು ಅಲ್ಲಿ ಹರಕೆ ತೀರಿಸ್ಕೊಳಕ್ಕಂತ ಬರ್ತಾರೆ. ಮರ ಏನೋ ಕಟ್ತಾ ಇದ್ದಾರೆ ಅಲ್ಲಿ. ಮತ್ತು ನೋಡಿ ಇಲ್ಲಿ ಕೋಟಿಲಿಂಗೇಶ್ವರ, ಇದು ಮೇನ್ ದೇವಸ್ಥಾನ ಇದು ಒಳಗಡೆ. ಇಲ್ಲಿ ನಮ್ಮ ದರ್ಶನ ಮುಗಿಸ್ಕೊಂಡು ಬಂದಿದ್ವಿ. ಕೋಟಿಲಿಂಗೇಶ್ವರ ಸ್ವಾಮಿ ಅಂತ ಬೋರ್ಡ್ ಏನು ನೋಡ್ತಾ ಇದ್ದೀರಾ. ಮತ್ತು ಈ ಕಡೆ ಪಕ್ಕದಲ್ಲೇ ಅಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ. ಮತ್ತು ನೋಡಿ ಇಲ್ಲಿ ಹೊರಗಡೆ ಸ್ವಲ್ಪ ಅಲ್ಲಿ ಇದರಲ್ಲೇ ಗಣೇಶ ಮೂರ್ತಿಯನ್ನು ಕೂಡಿಸಿದ್ದಾರೆ. ಅಲ್ಲಿ ಮುಂದೆ ಹಸುಗಳು ಕೂಡ 2 ಇದೆ. ನೋಡಿ ನೀವು ಯಾವ ಕಡೆ ನೋಡಿದ್ರೂ ಇಲ್ಲಿ ಪೂರ್ತಿ ಲಿಂಗನೇ ಕಾಣುತ್ತೆ. ನೋಡಿ ಅಲ್ಲಿ ದೂರದಲ್ಲಿ ಬಸವಣ್ಣ ಕಾಣಿಸ್ತಾ ಇದ್ದಾರಲ್ವ, ನಂದಿ ಅಂತ ಹೇಳ್ತೀರ, ಆ ನಂದಿ ನೋಡಿ. ಈಗ ಇದು 35 ಅಡಿ ಇದೆ ಇದು ನಂದಿ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೋಡಿ ಇದು 108 ಅಡಿ ಲಿಂಗ. ನೋಡಿ ಈ ದೇವಸ್ಥಾನ 1980ರಲ್ಲಿ
ಸ್ವಾಮಿ ಸಾಂಬಶಿವ ಮೂರ್ತಿ ಅನ್ನೋರು ನಿರ್ಮಾಣ ಮಾಡಿಸಿರ್ತಾರೆ. ಈ ದೇವಸ್ಥಾನದ ಟೈಮಿಂಗ್ ಬಂದ್ಬಿಟ್ಟು ನಿಮಗೆ ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರುತ್ತೆ. ಮತ್ತು ಇಲ್ಲಿ ಶಿವರಾತ್ರಿ ದಿನ ವಿಶೇಷ ಪೂಜೆ ನಡೆಯುತ್ತೆ. ತುಂಬ ಜನ ಬರ್ತಾರಂತೆ ಇಲ್ಲೆಲ್ಲ. ನಾವು ಒಂದು ಸಲ ಬಂದು ವಿಸಿಟ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. ನೋಡೋಣ, ಆದಾಗ ನಾವು ಬರ್ತೀವಿ. ಇಲ್ಲಿ ಪ್ರಸಾದ ರೂಪದಲ್ಲಿ ಲಡ್ಡು ಮಾರ್ತಾರೆ. ಅಲ್ಲಿ ಸಕ್ಕರೆ ಲಡ್ಡೂನು ಸಿಗುತ್ತೆ, ನಿಮಗೆ ಬೆಲ್ಲದ ಲಡ್ಡೂನು ಸಿಗುತ್ತೆ. ನಾವು ಬೆಲ್ಲದ ಲಡ್ಡು ತೊಗೊಂಡ್ವಿ, ಅದು 60 ರೂಪಾಯಿ ಏನೋ ತೊಗೊಂಡಿದ್ದಾರೆ. ಅದು ತುಂಬ ಟೇಸ್ಟಾಗಿ ಚೆನ್ನಾಗಿ ಮಾಡಿದರು. ಇಲ್ಲಿ ದೇವಸ್ಥಾನದ ಒಳಗಡೆ ಅನ್ನಪೂರ್ಣೇಶ್ವರಿ ದೇವಸ್ಥಾನನೂ ಇದೆ, ಕರುಮಾರಿ ಅಮ್ಮ ದೇವಸ್ಥಾನ ಇದೆ, ಮತ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಆವಾಗಲೇ ತೋರಿಸಿದ್ದೆ ನಿಮಗೆ. ಪಾಂಡುರಂಗ ಸ್ವಾಮಿ ದೇವಸ್ಥಾನ, ಮತ್ತು ರಾಮ ಸೀತಾ ಲಕ್ಷ್ಮಣ ದೇವಸ್ಥಾನ ಇದೆ, ಪಂಚಮುಖಿ ಗಣಪತಿ ದೇವಸ್ಥಾನ ಇದೆ, ಮತ್ತು ಆಂಜನೇಯನ ದೇವಸ್ಥಾನ ಇದೆ, ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ. ಇಷ್ಟೆಲ್ಲ ದೇವಸ್ಥಾನ ಒಂದೇ ಕಡೆ ನೀವು ನೋಡ್ಬೋದು. ನೀವು ಒನ್ ಡೇ ಟ್ರಿಪ್ಗೆ ತುಂಬ ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಮತ್ತು ನೋಡಿ, ಇಲ್ಲಿ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ತುಂಬ ಕಲರ್ಫುಲ್ಲಲ್ಲಿ ಬಣ್ಣವಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಆಮೇಲೆ ಇಲ್ಲಿ ಸ್ವಲ್ಪ ಮುಂದೆ ಬಂದಾಗ ಈ ಜಾತ್ರೆಗಳಲ್ಲಿ ಕಳೆಪುರಿ ಇದೆಲ್ಲ ಮಾರ್ತಾರೆ ನೋಡಿ, ಅದೇ ಥರ ಇಲ್ಲೆಲ್ಲ ಸಿಗ್ತಾ ಇದೆ. ಇದೆಲ್ಲ ಸಣ್ಣ ಹುಡುಗರಾಗಿದ್ದಾಗ ನಮಗೆಲ್ಲ ನೆನಪಾಗುತ್ತೆ ಇದೆಲ್ಲ ನೋಡಿದಾಗ. ನೋಡೋಣ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.